ರೈಲ್ವೆ ಇಲಾಖೆಯ ಜಾಗದಲ್ಲಿದ್ದ ಬಂಡೆ ಮಹಾಕಾಳಿ ದೇವಸ್ಥಾನವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹುಬ್ಬಳ್ಳಿಯ ಗಲ್ಫ್ ಮೈದಾನ ಪ್ರದೇಶದಲ್ಲಿದ್ದ ಈ ದೇವಸ್ಥಾನವನ್ನು ರೈಲ್ವೆ ಇಲಾಖೆ ತೆರವುಗೊಳಿಸಿತು. ದೇವಸ್ಥಾನದ ಪಕ್ಕದಲ್ಲಿದ್ದ ಸ್ವಾಮಿ ವಿವೇಕಾನಂದರ ಪುತ್ಥಳಿಯನ್ನು ಸಹ ತೆಗೆದುಹಾಕಲಾಗಿದೆ. ಹಲವು ವರ್ಷಗಳಿಂದ ಇದೇ ಸ್ಥಳದಲ್ಲಿದ್ದ ದೇವಸ್ಥಾನ ಮತ್ತು ಪುತ್ಥಳಿಯನ್ನು ಏಕಾಏಕಿ ಕೆಡವಿದ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಇಳಿದಿವೆ. ಬೆಳಿಗ್ಗೆಯೇ ರಸ್ತೆಗಿಳಿದ ಹೋರಾಟಗಾರರು ರೈಲ್ವೆ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿದರು. ಈ ಸಲ ನಾವು ದಂಧೆ ಐತಿ, ನನ್ನ ಉದ್ಯೋಗ ಐತಿ ಅಂತಂದು ನಾವು ಏನಾರ ಮುಂದೆ ಹೋದ್ವಿ ಅಂದ್ರೆ ಇಂಥ ಅಧಿಕಾರಿಗಳು ಇಂಡಿಯನ್ ಪಾಕಿಸ್ತಾನ್ ಮಾಡಕ ಹೊಂಟಾರ. ಅಧಿಕಾರಿಗಳಿಗೆ ಇನ್ನು ಅನುಕೂಲ ಕೊಡೋದು ಬೇಡ. ಇವತ್ತು ನಮ್ದು ಎಚ್ಚರಿಕೆ ಇದೆ, ಈ ಹೋರಾಟ ಎಚ್ಚರಿಕೆ. ಶನಿವಾರ ಆಗಿಲ್ಲ ಅಂದ್ರೆ ಯಾವ ಕರಸೇವೆ ಮಾಡಿ ದೇವಸ್ಥಾನ ಕಟ್ಟೋದು. ಎಲ್ಲ ಗೌಡಿಗಳು, ಎಲ್ಲ ವಾಕರ್ಸ್ಗಳು, ಎಲ್ಲ ಸಂಘಟನೆಗಳು ಇಟ್ಟಂಗಿ ಮುಸುಗು ಎಲ್ಲ ತೋಟ ಒಳಗೆ ಹೋಗ್ಗಳು ದೇವಸ್ಥಾನ ಕಟ್ಟಲು. ನೈಋತ್ಯ ರೈಲ್ವೆಯ ಡಿಆರ್ಎಂ ಬೇಲಾ ವಿರುದ್ಧವೂ ಸಂಘಟನಾಕಾರರು ಕಿಡಿಕಾರಿತು. ವೈಯಕ್ತಿಕ ಲಾಭಕ್ಕಾಗಿ ಈ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಶನಿವಾರ ನಾವೇ ಮತ್ತೆ ದೇವಸ್ಥಾನ ಕಟ್ಟುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಅವರು, ಮೊದಲು ಇದ್ದ ದೇವಸ್ಥಾನಕ್ಕಿಂತ ದೊಡ್ಡ ದೇವಸ್ಥಾನವನ್ನು ನಿರ್ಮಿಸುತ್ತೇವೆ ಎಂದು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.